ನಮ್ಮ ಅಕ್ಕ ಬರ್ತಿದ್ರೆ ಏನಂತೆ, ನಾನ್ ಬಂದಿದ್ದೀನಲ್ಲ ದೇವದಾಸ್. ದೇವದಾಸ? ಅದು ತುಂಬಾ ದೊಡ್ಡ ಕತೆ ಸಾಹೇಬ್ರೆ. ನಮ್ಮಿಬ್ರ ಮಧ್ಯೆ ತುಂಬಾ ನಡೆದಿದೆ. ಓ ಇವತ್ತದೆಲ್ಲ ಯಾಕ್ ಬಿಡಿ, ಆಮೇಲೆ ಹೇಳ್ತೀನಿ. ಸರಿ, ಇಬ್ರು ಹೋಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ. ಅಬ್ಬಾ, ರಾಧಿಕಾ ಬರ್ಲಿಲ್ಲ ಅಂತ ಆಯ್ತು. ಏನೋ ಸಾಯಿ, ರಾಧಿಕಾ ಬಂದಿಲ್ಲ ಅಂತ ನಾನ್ ಹೇಳ್ಬೇಕಿದ್ದನ್ನ ಹೇಳಕ್ಕಾಗಲ್ಲ ಅಂತ ಸಂತೋಷ ಪಡ್ತಾ ಇದೆಯೇನೋ? ರಾಧಿಕಾ ಇವಾಗ ಓಡೋಡಿ ಬರ್ತಾಳೆ. ನಾನ್ ಹೇಳೋದನ್ನ ಹೇಳೇ ತೀರ್ತೀನಿ. ಲೈ, ಏನ್ ಮಾಡ್ತೀಯೋ? ಜಸ್ಟ್ ವೇಟ್ ಅಂಡ್ ಸಿ. ನೀನ್ ಹೋಗಿ ನಮ್ ವಿಶೇಷ ಅತಿಥಿಗಳಿಗೆ ಏನ್ ಬೇಕು ಅಂತ ವಿಚಾರಿಸ್ಕೊ, ಹೋಗು. ಯಾವ್ದೋ ಪ್ಲಾನ್ ಪ್ರಕಾರನೇ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದಾನೆ. ಏನ್ ಹುಚ್ಚ ಕೆಲಸ ಮಾಡ್ತಾನೋ ಅಂತ ಟೆನ್ಷನ್ ಆಗ್ತಾ ಇದೆ. ಫೋನ್ ಮಾಡ್ತಿದ್ದಾನಲ್ಲ. ನನಗೇನ್ ಉತ್ತರ ಕೊಡ್ಬೇಕು ಅಂತ ನಿನಗ ಅರ್ಥ ಆಗದೆ ನೀನ್ ಫೋನ್ ತೆಗಿತಾ ಇಲ್ವಾ ರಾಧಿಕಾ? ಒಂದು ಸಲ ಫೋನ್ ಎತ್ತು ಮಾತಾಡು, ಆಟೋಮ್ಯಾಟಿಕ್ ಆಗಿ ನೀನೇ ನಂಗೆ ಉತ್ತರ ಕೊಡ್ತೀಯ. ಪ್ಲೀಸ್ ರಾಧಿಕಾ. ಫೋನ್ ಎತ್ತು ರಾಧಿಕಾ, ಪ್ಲೀಸ್. ಫೋನ್ ಲಿಫ್ಟ್ ಮಾಡೋವರೆಗೂ ಮಾಡ್ತಾನೆ ಇರ್ತಾ ನೀನು. ಹಲೋ. ನನ್ ಬರ್ತ್ಡೇಗ್ ನೀನ್ ಬರ್ತೀಯ ಅಂತ ಗ್ರ್ಯಾಂಡ್ ಆಗಿ ಏರ್ಪಾಡ್ ಮಾಡಿ ನಿನ್ಗೋಸ್ಕರ ಕಾಯ್ತಾ ಇದ್ರೆ ನೀನ್ ಬರೋದ್ ಬಿಟ್ಟು ನಿಮ್ ಯಜಮಾನ್ರನ್ನ ನಿನ್ ತಂಗಿನ ಕಳ್ಸಿದ್ಯಲ್ಲ. ನನಗೆ ಅವರೆಲ್ಲ ಮುಖ್ಯ, ನೀನು. ಅಮರ್, ಹುಚ್ಚಾಗಿ ಮಾತಾಡ್ಬೇಡ. ಮನ್ಸಲ್ಲಿ ಏನೋ ಇಟ್ಕೊಂಡು ಬರ್ಡೇ ಏರ್ಪಾಟ್ ಮಾಡಿದ್ಯಾ. ಇವತ್ತು ಆಕ್ಚುಲಿ ನಿನ್ ಬರ್ಡೇನೆ ಅಲ್ಲ ಅಂತ ನಂಗೆ ಗೊತ್ತು. ಓ, ಇವತ್ ನನ್ ಬರ್ತ್ಡೇ ಅಲ್ಲ ಅಂತ ನಿಂಗೆ ಗೊತ್ತು? ಹಾಗಾದ್ರೆ ಗೊತ್ತು. ನಿನ್ ಬರ್ಡೇ ಜುಲೈ 13th. ಓ, ದಟ್ ಈಸ್ ಮೈ ಲವ್ ರಾಧಿಕಾ. ನಾನ್ ಹುಟ್ಟಿದ ದಿನಾನ ನೀನ್ ಜ್ಞಾಪಕ ಇಟ್ಕೊಂಡಷ್ಟು ನನ್ ಫ್ರೆಂಡ್ಸ್ ಯಾರು ಜ್ಞಾಪಕ ಇಟ್ಕೊಂಡಿಲ್ಲ. ಇದ್ರಿಂದಾನೇ ನನ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತಲ್ವಾ? ಅಮರ್, ಏನಿದೆಲ್ಲ? ನಮ್ ಪ್ರೇಮ ಕಥೆನ ಹರಿಕತೆ, ಪುರಾಣದ ಕತೆ ತರ ಹೇಳ್ಬೇಕನ್ಕೊಂಡಿದ್ದೆ, ನೀನೇ ಬರ್ಲಿಲ್ಲ. ರಾಧಿಕಾ, ನೀನ್ ಮಿಸ್ ಮಾಡ್ಕೊಂಡೆ. ಅಮರ್, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ನಿನ್ ಗಂಡಂಗೆ, ನಿನ್ ತಂಗಿಗೆ, ಇಲ್ಲಿರೋ ಎಲ್ಲಾ ಗೆಸ್ಟ್ಗಳಿಗೆ ಕೇಳೋ ಭಾರತ ವೀರಕುಮಾರ, ನಮ್ ಪ್ರೀತಿ ಮಧುರ ಅಮರ ಅಂತ ಎಳೆ ಎಳೆಯಾಗಿ ಹೇಳೋಣ ಅನ್ಕೊಂಡಿದ್ದೀನಿ. ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ನೀನೇನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ ಅಮರ್? ಹಾಗೆಲ್ಲ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ನಂಗ್ ಗೊತ್ತು. ನೀನು ನಿನ್ ಗಂಡ ಕೈಲಾಶ್ ಬೇರೆ ಆಗ್ತೀರಾ. ಅಮರ್, ಪ್ಲೀಸ್ ಅಮರ್,
ಬೇಡ, ನನ್ ಮಾತ್ ಕೇಳು. ರಾಧಿಕಾ, ಇಲ್ಲಿ ಎಲ್ರೂ ನಮ್ ಪ್ರೇಮ್ ಕತೆ ಕೇಳೋ ಟೈಮ್ ಬಂದಿದೆ. ಸರಿ, ಸಿಗ್ತೀನಿ. ಬಾಯ್. ಅಮರ್, 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 ಅಮರ್. ನಿನ್ ಲವರ್ ಅಷ್ಟು ಪ್ರೀತಿಯಿಂದ ಕರೀತಿದ್ರು, ಕಟ್ ಮಾಡ್ಬಿಟ್ಟಲ್ಲೋ ಅಮರ್. ಯಾಕೆ ಅಮರ್ ಹೀಗ್ ಮಾಡ್ತಿದ್ಯಾ? ನಮ್ ಪ್ರೀತಿ ಬಗ್ಗೆ ಕೈಲಾಶ್ ಅವ್ರಿಗೆ ಹೇಳಿದ್ರೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೋ. ಪ್ರಿಯ ಅವರೇ, 1 ಸೆಕೆಂಡ್, ಈಗಲೇ ಬಂದೆ. ಆಯ್ತು ಭಾವ. ಏನ್ ಮಾಡ್ತಿದ್ದೀರಾ ದೇವದಾಸ್? ಪ್ರೀತಿಲ್ ಫೇಲ್ ಆಗಿರೋ ಪ್ರೇಮಿನ ದೇವದಾಸ ಅಂತಾರೆ. ನಿಮ್ ಪ್ರೀತಿ ಫೇಲ್ ಆಗಿದ್ಯಲ್ಲ? ನನ್ ಪ್ರೀತಿ ಫೇಲ್ ಆಗಿಲ್ಲ, ಸ್ವಲ್ಪ ಹಿಂದೆ ಬಿದ್ದಿದೆ ಅಷ್ಟೇ. ಓಹೋ, ನಂಗೆ ಇವಾಗ ಅರ್ಥ ಆಯ್ತು. ಇವಾಗ ನೀವ್ ಮಾತಾಡಿದ್ದು ನಿಮ್ ಗರ್ಲ್ ಫ್ರೆಂಡ್ ಜೊತೆ ಅಲ್ವಾ? ಹೇ ಯಾ ಜೀನಿಯಸ್. ಯು ಆರ್ ಟೂ ಇಂಟೆಲಿಜೆಂಟ್. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡಿದೀರಾ? ಇಷ್ಟಕ್ಕೂ ಅವ್ರು ಬರ್ತಿದಾರ ನಿಮ್ ಬರ್ಡೇಗೆ? ಬರ್ದಿದ್ರೆ ಬಿಡೋರ್ ಯಾರು? ಸೊ ಅವ್ರು ಬಂದ್ರೆ ನಿಮ್ ಲವ್ ಸ್ಟೋರಿ ಹೇಳ್ತೀರಾ? ಖಂಡಿತ, ಎಲ್ಲಾರ್ ಮುಂದೆ ಹೇಳ್ತೀನಿ. ಹಾಗಾದ್ರೆ 1 ನಿಮಿಷ ಇರಿ. ಹಲೋ ಎವ್ರಿವನ್, ಅಟೆನ್ಷನ್ ಪ್ಲೀಸ್. ಇವಾಗ ನಮ್ ಬರ್ತ್ಡೇ ಬಾಯ್ ಅವ್ರ ಪ್ರೇಮ ಕಥೆನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಿದ್ದಾರೆ. ಜೆಂಟಲ್ಮ್ಯಾನ್ ಅವರು ಪ್ರೇಮ ಕಥೆ ಹೇಳ್ತಿದಾರಾ? ಹೌದು ಸಾಹೇಬ್ರೆ. ಮೊನ್ನೆ ನಾನು ಅವ್ರ ಪ್ರೇಮ ಕಥೆನ ಬೇರೆ ಇನ್ನೇನೋ ಅನ್ಕೊಂಡಿದ್ದೆ, ಆದ್ರೆ ಅದು ರೆಗ್ಯುಲರ್ ಪ್ರೇಮ ಕಥೆ ಅಲ್ಲ. ಗೆಸ್ ಮಾಡಕ್ಕಾಗ್ದಿರೋ ಟ್ವಿಸ್ಟ್ಗಳು, ಮನ್ಸಿಗೆ ಮುದ ಕೊಡೋ ಸಂಗತಿಗಳು, ಕಣ್ಣೀರ್ ಬರ್ಸೋ ಇಮೋಷನ್ಸ್ ಎಲ್ಲ ಮೇಳೈಸಿರೋ ಸೂಪರ್ ಲವ್ ಸ್ಟೋರಿ. ಕಮಾನ್ ಬರ್ತ್ಡೇ ಬಾಯ್, ಹೇಳಿ. ಓಕೆ 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 ಓಕೆ. ನಾನು ಒಂದ್ಸಲ ಆಲ್ರೆಡಿ ನಿಮ್ಮನ್ನ ಕೇಳಿದ್ದೆ, ಕೇಳಿಸ್ಕೊಳಕ್ ನಾನು ವೇಟಿಂಗ್. ಹೇಳಿ ಜೆಂಟಲ್ಮ್ಯಾನ್. ಯಾ ಓಕೆ. ವಾವ್, ಪ್ರೇಯಸಿಗಾಗಿ ಪ್ರಿಯಕರನ ಎದುರು ನೋಟ. ಬಾ, ಬೊಂಬಾಟಾಗಿದೆ. ಫಸ್ಟ್ ಟೈಮ್ ಬರ್ತ್ಡೇ ಕೇಕ್ ಮೇಲೆ ವೆರೈಟಿ ಕ್ಯಾಪ್ಷನ್ ನೋಡ್ತಿದ್ದೀನಿ. ಕಮಾನ್ ದೇವದಾಸ್, ನಿಮ್ ಪ್ರೇಮ ಕಥೆನ ಶುರು ಹಚ್ಕೊಳ್ಳಿ. ಶುರು ಹಚ್ಕೊಳ್ಳಿ. ಯಾ ಓಕೆ ಓಕೆ, ಯಾ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಪ್ರೇಮಿ ಇದ್ದ, ಅವನಿಗೊಬ್ಬ ಪ್ರೇಯಸಿ. ಕಾಲೇಜಲ್ಲಿ ಮೊದಲನೇ ಸಲ ಆ ಹುಡುಗಿನ ನೋಡಿದ ಕೂಡ್ಲೆ ನನ್ನ ಎದೆಯಲ್ಲಿ ಚಿಟ್ಟೆ ಓಡಾಡುದು. ಆ ಹುಡುಗಿ ಜೊತೆನೆ ಜೀವನ ಅಂತ ನಾನ್ ಫಿಕ್ಸ್ ಆಗ್ಬಿಟ್ಟೆ. ಒಬ್ಬ ಕವಿ ವರ್ಣಿಸಿರೋ ಥರ ಆ ಅಂದ ಕಲೆನೇ ಇಲ್ದಿರೋ ಚಂದಮಾಮನ್ ಥರ ಅನ್ನಿಸ್ಬಿಡ್ತು. ಅವಳ ಕಣ್ಣು ತಾವ್ರೆ ಹೂವದ ಥರ ಅನ್ನಿಸ್ತಾ ಇದ್ವು. ಅವಳ ನಕ್ಕಾಗ ಬೆಳಕಿನ ಮಳೆ ಸುರಿಯೋ ಥರ ನನ್ ಮನಸ್ಸಿಗನ್ನಿಸ್ತಾ ಇತ್ತು. ಲೇ ಅಮರ್, ಆ ಹುಡುಗಿನೇ ನಿನ್ ಪ್ರೇಯಸಿ ಅಂತ
ನನ್ ಮನ್ಸು ಪದೇ ಪದೇ ಹೇಳ್ತಾ ಇತ್ತು. ತಕ್ಷಣ ನಾನು ಅವಳಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಐ ಲವ್ ಯು. ಅವಳು ನನಗೆ ಸ್ವಂತ ಅಂತ ಹೇಳೋದಿಕ್ಕೆ ಸ್ವಲ್ಪ ಜನದ ಜೊತೆ ಜಗಳನೂ ಆಡಿದ್ದೀನಿ. ನನ್ ಪ್ರೀತಿನ ಪಡ್ಕೊಳಕಂತ ನನ್ ಜೊತೆ ನಾನೇ ಯುದ್ಧ ಮಾಡಿದ್ದೀನಿ. ಅಷ್ಟೆಲ್ಲ ನಡೀತು. ವಾವ್ ಆ ಥರ ಅವಳೇ ನನ್ ಸರ್ವಸ್ವ ಆದ್ಲು. ಎಲ್ ನೋಡಿದ್ರೂನು ಅವಳೇ ಕಾಣೋ ಥರ. ಅವಳ ಪ್ರೀತಿ ನನ್ ಮನ್ಸ್ನ ಆವರಿಸ್ಕೊಂಡ್ಬಿಡ್ತು. ಮಗ, ನಿನ್ ಲವ್ ಸ್ಟೋರಿ ಸೂಪರ್ ಮಗ, ಸಕ್ಕತ್ತಾಗಿದೆ ಬಿಡು. ವಾವ್ ವಂಡರ್ಫುಲ್ ಲವ್ ಸ್ಟೋರಿ. ನಿಮ್ ಲವ್ ಸಕ್ಸಸ್ ಆಗ್ಬೇಕು. ಒಂದ್ ಹುಡುಗಿನ ಪ್ರೀತಿಸಿದಾಗ ಇಷ್ಟೆಲ್ಲ ಆರಾಧಿಸ್ತಾರ? ಜೆಂಟಲ್ಮ್ಯಾನ್, ನಿಮ್ ಲವರ್ ಹೇಗಿರ್ತಾಳೆ ಅಂತ ಮಾತಲ್ಲಿ ವರ್ಣಿಸಿದ್ರಿ ಓಕೆ, ಕಣ್ಣಾರೆ ನೋಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಹೂಸ್ ದಟ್ ಲಕ್ಕಿ ಗರ್ಲ್? ಹೇಳ್ರಿ. ಬನ್ನಿ ರಾಧಿಕಾ ಅವರೇ. ದೇವರು ಮನಸಾರೆ ಸೃಷ್ಟಿ ಮಾಡಿರೋ ಇಂಥ ಅಂದವಾದ ಹುಡುಗಿ ತರಾನೇ ಇದ್ದಾಳೆ. ನನ್ ಪ್ರೇಯಸಿ.
ವೆಲ್ಕಮ್ ವೆಲ್ಕಮ್ ರಾಧಿಕಾ ಅವರೇ, ವೆಲ್ಕಮ್. ಹಾ, ಪ್ಲೀಸ್. ನೀವು ಬಂದಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನನಗ್ ವಿಶ್ ಮಾಡಕ್ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ರಾಧಿಕಾ, ನೀನೇನಿಲ್ಲಿ ಸಡನ್ ಆಗಿ ಬರಲ್ಲ ಅಂದಿದ್ಯಲ್ಲ? ನಿಮ್ ಫ್ರೆಂಡು ನಮ್ಮಿಬ್ರನ್ನು ಇನ್ವೈಟ್ ಮಾಡಿದ್ದಾರೆ ಅಂದಿದ್ರಲ್ಲ, ಮೊದ್ಲು ಬರ್ಬಾರ್ದು ಅನ್ಸಿದ್ರು, ಆಮೇಲೆ ಬೇಜಾರ್ ಮಾಡ್ಕೋತಾರೇನೋ, ಬರ್ದೇ ಇದ್ರೆ ಚೆನ್ನಾಗಿರಲ್ವೇನೋ ಅಂತ ಬಂದ್ಬಿಟ್ಟೆ. ಓ ನೀನ್ ಬಂದಿದ್ದು ಒಳ್ಳೇದಾಯ್ತು ರಾಧಿಕಾ. ಅಕ್ಕ, ಬರೋಳ್ ಬಂದೆ. ಒಂದೆರಡು ನಿಮಿಷ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಮರ್ ಅವರು ಅವ್ರ ಪ್ರೇಮ ಕಥೆ ಬಗ್ಗೆ ಹೇಳ್ತಿದ್ರು. ಎಷ್ಟು ಅದ್ಭುತವಾಗಿದೆ ಗೊತ್ತಾ? ನೀನ್ ಅದೆಲ್ಲ ಮಿಸ್ ಮಾಡ್ಕೊಂಡೆ ಅಕ್ಕ. ಅಮರ್ ಅವ್ರೆ, ನೀವ್ ಪ್ರೀತಿಸಿರೋ ಹುಡುಗಿಗೆ ಮದ್ವೆ ಆಗಿದೆ ಅಲ್ವಾ? ರಾಧಿಕಾ, ಜೆಂಟಲ್ಮ್ಯಾನ್ ಪ್ರೀತಿಸಿರೋ ಹುಡುಗಿಗೆ ಮದುವೆ ಆಗಿದೆ ಅಂತ ನಿನಗೆ ಹೇಗೆ ಗೊತ್ತು? ಮೀಟ್ ಮಾಡ್ದಾಗ್ಲೆಲ್ಲ ಅಮರ್ ಅವ್ರ ಕಣ್ಣಲ್ಲಿರೋ ನೋವನ್ನ, ಮಾತಲ್ಲಿರೋ ಆವೇಶನ ಗಮನಿಸ್ತಾ ಇದ್ದೆ. ಅದನ್ನ ನೋಡಿ ಅವ್ರ ಪ್ರೀತಿಸಿರೋ ಹುಡುಗಿಗೆ ಮದ್ವೆ ಆಗಿದೆ ಅಂತ ಅರ್ಥ ಆಯ್ತು. ಜೆಂಟಲ್ಮ್ಯಾನ್, ರಾಧಿಕಾ ಹೇಳ್ತಿರೋದು ನಿಜಾನಾ? ನೀನ್ ಪ್ರೀತಿಸಿರೋ ಹುಡುಗಿಗೆ ಮದ್ವೆ ಆಗೋಯ್ತಾ? ಓ, ಪ್ರೀತಿಸಿರೋ ಹುಡುಗಿ ಮದ್ವೆ ಆಗಿದೆ ಅಂದ್ರೆ ನಿಜವಾಗ್ಲೂ ನೀವು ದೇವದಾಸ್ ಆಗ್ಬಿಟ್ರಿ. ನಿಮ್ ಪ್ರೇಮ ಕಥೆ ಟ್ರಾಜಿಡಿ ಅಲ್ವಾ? ಅಮರ್ ಅವ್ರೆ, ಆದ್ರೂ ನೀವು ತುಂಬಾ ತುಂಬಾ ಗ್ರೇಟ್ ಬಿಡಿ. ನಿಮ್ ಮನ್ಸು ಕೂಡ ತುಂಬಾ ಒಳ್ಳೇದಾಗಿರೋದ್ರಿಂದಲೇ ನಿಮ್ ಪ್ರೇಯಸಿಗೆ ಮದ್ವೆ ಆದ್ಮೇಲೂ ಇಷ್ಟೊಂದು ನಿರಾಳವಾಗಿ ಬದುಕ್ತಿದ್ದೀರಾ. ಪ್ರೀತಿಸಿರೋ ಹುಡುಗಿ ಸಂತೋಷವಾಗಿರ್ಬೇಕು. ಅವಳು ಇನ್ನೊಬ್ರ ಹೆಂಡತಿ ಆಗಿರೋದ್ರಿಂದ ಒಂದ್ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊಂಡು ಅವಳಿಗೆ ತೊಂದರೆ ಕೊಡಬಾರ್ದು ಅಂತ ದೂರ ಉಳಿದ್ಬಿಟ್ಟು ಪ್ರೀತಿಗೆ ಹೊಸ ಅರ್ಥ ಕೊಟ್ಟಿದ್ದೀರಾ. ಪ್ರೀತಿ ಅಂದ್ಮೇಲೆ ಪಡ್ಕೊಳ್ಳೇಬೇಕು ಅನ್ನೋ ಮೊಂಡತನ ಮಾಡೋದ್ ಬಿಟ್ಟು ಅಗತ್ಯ ಬಿದ್ದಾಗ ನಿಮ್ ಥರ ತ್ಯಾಗ ಮಾಡ್ಬೇಕು ಅಂತ ಹೇಳ್ದೇನೆ ಹೇಳಿ ಎಲ್ಲಾರ್ಗೂ ಆದರ್ಶ ಆಗ್ಬಿಟ್ಟಿದ್ದೀರಾ. ನೀವು ತುಂಬಾ ಅಂದ್ರೆ ತುಂಬಾ ಗ್ರೇಟ್. ನನಗೆ ಕೌಂಟ್ರ್ ಕೊಡ್ತೀಯಾ? ಅಮರ್ ಅವ್ರೆ, ಅದು ಮುಗ್ಧೋದ್ ಕತೆ. ಆ ಹುಡ್ಗಿ ಜೀವನಾನ ಅವಳಿಗೆ ಬಿಟ್ಟು ನಿಮ್ ಫ್ಯೂಚರ್ನ ನೀವ್ ನೋಡ್ಕೊಳ್ಳಿ. ಅಕ್ಕ, ಸೂಪರ್ ಆಗಿ ಹೇಳ್ದೆ. ಜೆಂಟಲ್ಮ್ಯಾನ್, ಲೇಟ್ ಆಗ್ತಿದೆ, ಬೇಗ ಕೇಕ್ ಕಟ್ ಮಾಡೋಣವಾ? ಅಮರ್ ಅವ್ರೆ, ಹೀಗ್ ಬರೆಯೋದು ತಪ್ಪಲ್ವಾ? ಆ ಹುಡುಗಿಗೆ ಮದ್ವೆ ಆಗಿರೋದ್ರಿಂದ ಪ್ರೇಯಸಿಗಾಗಿ ಎದುರು ನೋಟ ಅಂತ ಬರಿಬಾರ್ದು. ತಪ್ಪು. ಇಫ್ ಯು ಡೋಂಟ್ ಮೈಂಡ್,
ಇವಾಗ ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಅಮರ್,